ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಅಧಿಕಾರಶ್ಚ ಉಕ್ತಃ ಭಾಗವತ ತಂತ್ರೆ ಮಂದ ಮಧ್ಯೋತ್ತಮತ್ವೇನ ತ್ರಿವಿಧಾ ಹಿ ಅಧಿಕಾರಿಣಃ ತತ್ರ ಮಂದಾ ಮನುಷ್ಯೇಷು ಯವುತ್ತಮ ಗಣಾ ಮತಾಃ. ಈ ಭಾಗವತ ತಂತ್ರ ಗ್ರಂಥದಲ್ಲಿ ಬಂದಿರುವಂತೆ ಈ ಅಧಿಕಾರ ಅಂತನ್ನೋದು ಎಷ್ಟು ವಿಧ ಅನ್ನೋದನ್ನು ನಾವೀಗ ನೋಡ್ತಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ತತ್ವ ಪ್ರಕಾಶಿಕ ಹೇಳಿರುವಂಥ ಸಂಗತಿಗಳನ್ನು, ತತ್ವ ಪ್ರದೀಪ ಹೇಳಿರುವ ಸಂಗತಿಗಳನ್ನು ನೋಡಿದ್ದೀವಿ. ಮುಂದೆ ನಾವೀಗ ನೋಡಬೇಕಾದದ್ದು ತತ್ವ ಪ್ರಕಾಶಿಕ. ನನು ಕೋಸೌ ಅಧಿಕಾರ ಕತಿವಿಧಶ್ಚ ಬ್ರಹ್ಮಜಿಜ್ಞಾಸಾಯಾಂ ಇದು ಅನಂತರ್ಯಂ ಅಥ ಶಬ್ದ ವಕ್ತಿ ಇತ್ಯತಃ. ಅಥ ಅಂದರೆ ಅಧಿಕಾರ ಸಂಪತ್ತಿಯ ಬಳಿಕ ಅಂತ ನೀವು ಅರ್ಥ ಮಾಡಿದ್ರಿ. ಅಧಿಕಾರ ಸಂಪತ್ತಿಯ ಬಳಿಕ ಅಂತ ಅರ್ಥ ಆದರೆ ಆ ಅಧಿಕಾರ ಅಂದರೆ ಏನದು, ಮತ್ತು ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿವೆಯಾ, ಪ್ರಭೇದಗಳಿವೆಯಾ? ಯಾಕಂದರೆ ಬ್ರಹ್ಮಜಿಜ್ಞಾಸ ಮಾಡಬೇಕಾದ್ರೆ ಈ ಅಧಿಕಾರ ಇದ್ದ ಮೇಲೆ ಪ್ರವೃತ್ತಿ ಮಾಡಬೇಕು ಅಂತ ಹೇಳಿದ್ರಿ ಅಂತ ಹೀಗೊಂದು ನಮಗೆ ಜಿಜ್ಞಾಸೆ ಬಂದಾಗ ಅದನ್ನು ಅಧಿಕಾರಶ್ಚ ಉಕ್ತಃ ಭಾಗವತ ತಂತ್ರೆ ಅಂತ ಆಚಾರ್ಯರು ಬಗೆಹರಿಸಿದ್ದಾರೆ ಆ ಜಿಜ್ಞಾಸೆಯನ್ನು. ಇಲ್ಲಿ ವಾಸ್ತವಿಕವಾಗಿ ಆ ಪುರಾಣದಲ್ಲಿ ಹೇಳ್ತಾ ಇರೋದು ಅಧಿಕಾರಿಗಳನ್ನು, 3 ಥರದ ಅಧಿಕಾರಿಗಳನ್ನು ಅಂತ. ಅಧಿಕಾರಿಗಳನ್ನು ಹೇಳಿದರೂ ಕೂಡ ಅಧಿಕಾರವನ್ನು ಹೇಳಿದಂತೆಯೇ ಅಧಿಕಾರಿ ಕಥನೇಪಿ ತದ್ ವಿಶೇಷಣತೆಯ ಅಧಿಕಾರೋಪಿ ಉಕ್ತೋ ಭವತಿ. ಅಧಿಕಾರಿಗಳು ವಿಶೇಷ್ಯ, ಅವರಿಗೆ ಅಧಿಕಾರ ಅಂತನ್ನುವುದು ವಿಶೇಷಣ, ಅವರಲ್ಲಿರುವಂಥ ಗುಣ. ಅದು ವಿಶೇಷಣ ಅಂದರೆ ಗುಣ. ಆದ್ದರಿಂದ ಅಧಿಕಾರವನ್ನು ಕೂಡ ಹೇಳಿದಂತೆಯೇ ಆಗ್ತದೆ. ಅಧಿಕಾರೋಪಿ ಉಕ್ತಃ ಏವ ಭವತಿ. ಅನೇನ ಮೋಕ್ಷಯೋಗ್ಯತ್ವ ಸಾಮಾನ್ಯ ಲಕ್ಷಣಂ ಅಭಿಪ್ರೇತಂ. ಮೋಕ್ಷಯೋಗ್ಯತ್ವ ಅಂತನ್ನೋದು ಸಾಮಾನ್ಯ ಅಧಿಕಾರ ಎಲ್ಲಿಗೂ ಕೂಡ ಅಂತ ಹೀಗೆ ತಿಳಿಸಿದಾಗ ಆಯಿತು. ಮಂದರೇ ಆಗಲಿ, ಮಧ್ಯಮರೇ ಆಗಲಿ, ಉತ್ತಮರೇ ಆಗಲಿ, 3 ಜನರಿಗೂ ಕೂಡ ಮೋಕ್ಷ ಯೋಗ್ಯತ್ವ ಅಂತನ್ನೋದು ಸಾಮಾನ್ಯ ಅಧಿಕಾರ. ಆದರೆ ಮತ್ತು ಅವರಲ್ಲೇ ಈ ರೀತಿಯಾದ ವ್ಯತ್ಯಾಸ ಇದೆ. 2-3 ರೀತಿಯಾದ ವ್ಯತ್ಯಾಸಗಳಿವೆ. ಈ ಅಸ್ಯಚ ಸಚ್ಛೂದ್ರಾದು ವ್ಯಾಪ್ತೇ ಪ್ರಾಯಿಕತ್ವಾತ್ ಅರುಚ್ಯ ಪ್ರಕಾರಾಂತರೇಣ ಸ್ವರೂಪಮಾಹ ತಥೇತಿ. ತಥಾನ್ಯೋ ಗುಣಪೂರ್ವಕ ಅಂತಿದೆ ಆ ಪುರಾಣಗಳಲ್ಲಿ. ಒಂದು ಈ ಮಂದ, ಮಧ್ಯಮ, ಉತ್ತಮ ಅಂತ ಹೀಗೆ ಅವರ ಜಾತಿಕೃತವಾದಂಥ ಭೇದ. ಅದರಲ್ಲಿ ಮಂದರಾದವರು ಮನುಷ್ಯೋತ್ತಮರು, ಮಧ್ಯಮರು ಅಂದರೆ ಋಷಿ, ಗಂಧರ್ವ ಮೊದಲಾದವರು. ಅಲ್ಲಿ ಗಂಧರ್ವಾಹ ಅಂತ ಬಹುವಚನ ಇದೆಯಲ್ಲ, ಆ ಬಹುವಚನದಿಂದ ನಡುವಿನವರು ಎಲ್ಲರನ್ನು ತಗೊಳ್ಬೇಕು. ಮುಕ್ತಿಯೋಗ್ಯರಾದವರು 5 ಜನ ಇದ್ದಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಪಗಳು ಮತ್ತು ಮನುಷ್ಯೋತ್ತಮರು ಅಂತ. ದೇವ, ಋಷಿ, ಪಿತೃ, ಪಾಹ, ನರಾಹ ಅಂತ ನಮ್ಗೆ ಗೊತ್ತಿದೆ. ಅದರಲ್ಲಿ ದೇವತೆಗಳು ಉತ್ತಮರು, ದೇವಾಹ ತತ್ರ ಉತ್ತಮಾಹ ಮತಾಹ. ಮಂದಾಧಿಕಾರಿಗಳು ಅಂದರೆ ಯಾರು? ಮನುಷ್ಯರು. ಇನ್ನು ಉಳಿದ 3 ಜನರನ್ನು ಕೂಡ ಋಷಿಗಳು, ಗಂಧರ್ವರು ಮತ್ತು ಋಷಿಗಳು, ಗಂಧರ್ವರು ಅಂತ ಅಲ್ಲಿ ಹೇಳಿದ್ದಾರೆ. ಆ ಬಹುವಚನದಿಂದ ಪಿತೃಗಳನ್ನು ಮತ್ತು ಚಕ್ರವರ್ತಿಗಳನ್ನು ಅವರೆಲ್ಲರನ್ನು ಕೂಡ ನಾವು ಗ್ರಹಿಸಬೇಕು. ಬಹುವಚನಕ್ಕೆ ಆ ಅರ್ಥ ಇದೆ. ಆದಿ ಅಂತಲೇ ಹೇಳಬೇಕಾಗಿಲ್ಲ. ಆದಿ ಅಂತ ಹೇಳಿದು ಹೋದ್ರೂ ನಮ್ಗೆ ಆ ಅರ್ಥದಿಂದ, ಬಹುವಚನದಿಂದ ಅದು ಗೊತ್ತಾಗ್ತದೆ. ವೇದಾದಿಗಳಲ್ಲಿ ವಸಿಷ್ಠಾಸಹ ಅಂದರೆ ವಸಿಷ್ಠಾಹ ಅಂತ ಹೀಗೆ ಬರ್ತದೆ. ಅದಕ್ಕೆ ಅರ್ಥ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದವರು ಅನೇಕ ಜನರು ಅಂತ ಹೀಗೆ ಅರ್ಥ. ಬೇರೆ ಬೇರೆ ಎಲ್ಲ ಭಾಷೆಗಳಲ್ಲೂ ಕೂಡ ನಾವು ಈ ಸರ್ನೇಮ್ ಹೇಳಿದಾಗೆಲ್ಲ ಇಂಗ್ಲೀಷಿನಲ್ಲೂ ಕೂಡ ದ ಪಾಂಡುರಂಗೀಸ್ ಅಂತ ಹೇಳಿದರೆ ಆ ವಂಶದಲ್ಲಿ ಹುಟ್ಟಿದವರು ಅಂತ ಹೀಗೆ ಅರ್ಥ ಅಲ್ಲಿ ಕೂಡ ಬರ್ತಿರ್ತದೆ. ಅದರಿಂದ ಬಹುವಚನಕ್ಕೆ ಆದಿ ಎಂಬ ಶಬ್ದ ಇಲ್ಲದೆ ಹೋದ್ರೂ ಆದಿ ಅನ್ನುವ ಶಬ್ದದ ಅರ್ಥ ಬರೋದು ಎಲ್ಲ ಭಾಷೆಗಳಲ್ಲೂ ಸಹಜ. ಇತಿ ಜಾತಿಕೃತೋ ಭೇದ ತಥಾ ಅನ್ಯೋ ಗುಣಪೂರ್ವಕ. ಇನ್ನೊಂದು ಗುಣಪೂರ್ವಕವಾದ ಭೇದ ಇದೆ ಅಂತ ಈಗ ಹೇಳಿಕೊಟ್ಟಿದ್ದಾರೆ. ಅದು ಯಾಕೆ ಗುಣಪೂರ್ವಕವಾದ ಭೇದವನ್ನು ಹೇಳ್ತಾ ಇದ್ದಾರೆ? ಅದು ಹೇಳಲಿಕ್ಕೆ ಏನು ಕಾರಣ ಅಂದರೆ, ಈ ಮೋಕ್ಷಯೋಗ್ಯತ್ವ ಅಂತನ್ನುವುದೊಂದು ಸಾಮಾನ್ಯ ಲಕ್ಷಣ ಅಂತ ಈಗೇನು ಬಂತಲ್ಲ,
ಆ ಮೋಕ್ಷಯೋಗ್ಯತ್ವ ಅನ್ನೋ ಲಕ್ಷಣ ಸತ್ಶೂದ್ರರಲ್ಲೂ ಬಂತಲ್ಲ, ಸತ್ಶೂದ್ರಾದವು, ಸತ್ಶೂದ್ರರು ಮೊದಲಾದವರಲ್ಲೂ ಕೂಡ ಬಂದ್ಬಿಡ್ತು. ಆಮೇಲೆ ಉಳಿದ ಸ್ತ್ರೀಯರಲ್ಲೂ ಕೂಡ ಆ ಲಕ್ಷಣ ಬರಬಹುದು. ಹಾಗೇನು ಮಾಡಬೇಕು, ಯಾರನ್ನ ಅಧಿಕಾರಿಗಳು ಅಂತ ಪರಿಗಣನೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಸತ್ಶೂದ್ರಾದವು ವ್ಯಾಪ್ತೇ ಅಸ್ಯ ಚ ಅಂದರೆ ಈ ಲಕ್ಷಣವು ಸತ್ಶೂದ್ರಾದಿಗಳಲ್ಲಿಯೂ ಬರುವುದರಿಂದ ಪ್ರಾಯಿಕತ್ವಾತ್. ಅದು ಪ್ರಾಯಿಕ ಅಂದರೆ ಈ ಲಕ್ಷಣ ಅಂತ ಅನ್ನೋದು ಸಾರ್ವತ್ರಿಕ ಅಲ್ಲ, ಹೆಚ್ಚಿನ ಕಡೆ ಹೀಗೆ ಅರ್ಥ, ಮೋಸ್ಟ್ಲಿ ಹೀಗೆ ಅಂತ ಅರ್ಥ ಪ್ರಾಯಿಕತ್ವಾತ್ ಅಂದ್ರೆ. ಅದರಿಂದ ಅರುಚ್ಯ, ನಮ್ಗೆ ಈ ಲಕ್ಷಣದ ಬಗ್ಗೆ, ಮೊದಲಿನ ಜಾತಿಕೃತವಾದ ಲಕ್ಷಣದ ಬಗ್ಗೆ ಅಷ್ಟೇನು ಸಮಾಧಾನ ಆಗಲಿಲ್ಲ. ರುಚಿ ಅಂದ್ರೆ ಸಮಾಧಾನ, ಅರುಚ್ಯ ಅಂದ್ರೆ ಸಮಾಧಾನ ಆಗಲಿಲ್ಲ. ಆದ್ರಿಂದ ಪ್ರಕಾರಾಂತರೇಣ ಮತ್ತೊಂದು ರೀತಿಯಿಂದ ಅಧಿಕಾರಿಣ ಸ್ವರೂಪಮಾಹ, ಆದ್ರಿಂದ ಇನ್ನೊಂದು ರೀತಿಯಿಂದ ಅಧಿಕಾರಿಗಳ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ನೀವು ಕೆಲವು ಕಡೆಯಲ್ಲಿ ಅನುವಾದ ಗಮನಿಸಿದ್ರೆ ಅರುಚ್ಯ ಅದಕ್ಕೆ ಅವರು ಅರ್ಥ ಬರೋದಿಲ್ಲ, ಅಷ್ಟೇನು ಸಮಾಧಾನ ಆಗಲಿಲ್ಲ ಅನ್ನೋದು ಅರ್ಥ ಅಲ್ಲಿ ಬರೋದಿಲ್ಲ. ಇಲ್ಲಿ ಗೊತ್ತಿರಲಿ, ಪಶು ಪಕ್ಷಿ ಮೊದಲಾದವುಗಳು ಈ ಬ್ರಹ್ಮವಿದ್ಯಾಧಿಕಾರಿಗಳಾದ ಈ ಜನ್ಮದಲ್ಲಿ ಅವರು ಬ್ರಹ್ಮವಿದ್ಯಾಧಿಕಾರಿಗಳಾಗಿಲ್ಲ, ಕೆಲವರು ಉತ್ತಮ ಶೂದ್ರರು ಮೊದಲಾದವರು. ಹಾಗೆ ಪಶು ಪಕ್ಷಿಗಳು ಮೊದಲಾದವುಗಳು ಉತ್ತಮಾಧಿಕಾರಿಗಳಾಗಿಲ್ಲ. ಮತ್ತೆ ಸ್ತ್ರೀಯರಲ್ಲೂ ಕೂಡ ಪುರಾಣಾದಿಗಳಿಗೆ ಅಧಿಕಾರಿಗಳಾಗಿದ್ದಾರೆ, ಆದರೆ ಶಾಸ್ತ್ರಕ್ಕೆ, ನಿರ್ದಿಷ್ಟವಾಗಿ ವೇದಾದಿ ಶಾಸ್ತ್ರಕ್ಕೆ ಅಧಿಕಾರಿಗಳಾಗಿಲ್ಲ. ಅಲ್ಲಿ ಸ್ತ್ರೀಯರನ್ನ ಅವ್ರು ತಗೊಂಡಿಲ್ಲ, ಸರಿ ಹಾಗೆ ಹೇಳಬೇಕು ಅಂತ ನನಗೆ ಕಾಣಿಸ್ತು, ಅದಕ್ಕಾಗಿ ಅದನ್ನು ಹೇಳಿದ್ದೀನಿ. ತಥಾನ್ಯೋ ಗುಣಪೂರ್ವಕ, ಇನ್ನೊಂದು ಗುಣಪೂರ್ವಕವಾಗಿದೆ ಅಂತ. ಇದ್ರ ಬಗ್ಗೆ ಗುಣಪೂರ್ವಕವಾದ ಈ ವ್ಯತ್ಯಾಸವನ್ನು ಹೆಚ್ಚು ನಿಖರವಾಗಿ ನಾವು ಹೇಳ್ಬೋದು, ಅದಕ್ಕಾಗಿ ಇದನ್ನು ಹೇಳ್ತಾ ಇದ್ದಾರೆ. ಅಧಮಃ ಶಮಾದಿ ಭಕ್ತಿಮಾನ್ ಪರಮೇ ವಿಷ್ಣು ಎಷ್ಟು ಅಧ್ಯಯನವಾನ್ ನರಃ, ಅದನ್ನು ಮೊನ್ನೆ ನಾವು ನೋಡಿದ್ದೀವಿ. ಭಗವಂತ ಸರ್ವೋತ್ತಮನಾದ ವಿಷ್ಣುವಿನಲ್ಲಿ ಭಕ್ತಿ ಇರಬೇಕು ಮತ್ತು ಅಧ್ಯಯನ ಇರಬೇಕು ಅಂತ, ಹೀಗೆಲ್ಲ ಅದರ ಲಕ್ಷಣಗಳು. ಈ ಸರ್ವೋತ್ತಮನಾದಂಥ ವಿಷ್ಣುವಿನಲ್ಲಿ ಭಕ್ತಿ ಇರಬೇಕು. ಇದಕ್ಕೆ ಅತ್ರ ಅಧ್ಯಯನ ಲಬ್ಧ ಅಪಿ ವಿಷ್ಣು ಭಕ್ತಿ ಅನ್ಯಾಯ ಅಧ್ಯಯನ ನಿವೃತ್ತ್ಯರ್ಥಂ ಪೃಥಗುಕ್ತ. ಈ ಅಧ್ಯಯನ ಮಾಡಬೇಕು ಅಂತ ಬಂತು ಅಲ್ಲಿ, ಅದನ್ನೆಲ್ಲ ಮುಂದೆ ಅವೈಷ್ಣವಸ್ಯ ವೇದೇಪಿ ಹ್ಯಧಿಕಾರೋ ನ ವಿದ್ಯತೆ ತಥಾ ವರ್ಣಾವರಸ್ಯಾಪಿ ಅಂತ ಹೀಗೆ ಒಂದು ಮುಂದೆ ಮಾತು ಬರೋದಿದೆ ಅಧ್ಯಯನ ಮಾತ್ರವತಃ ಅನ್ನೋ ಸೂತ್ರದಲ್ಲಿ. ಅದರ ಪ್ರಕಾರ ಆ ಪೂರ್ಣ ಶ್ಲೋಕದ ಪಾಠ ಕೆಲವು ಕಡೆ ಕೊಟ್ಟಿದ್ದಾರೆ, ಟಿಪ್ಪಣಿಗಳನ್ನು ನೋಡ್ಬೋದು. ಅವೈಷ್ಣವ ಭಗವತ್ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳದೇ ಇದ್ದವನಿಗೆ ಶಾಸ್ತ್ರದ ಅಧಿಕಾರ ಇಲ್ಲ. ಗುರುಭಕ್ತಿ ವಿಹೀನಸ್ಯ, ಗುರುಗಳಲ್ಲಿ ಭಕ್ತಿ ಇಲ್ಲದೇ ಇದ್ದವನಿಗೂ ಅಧಿಕಾರ ಇಲ್ಲ. ಶಮದವಾದಿ ಸಂಪತ್ತಿ ಇಲ್ಲದೇ ಇದ್ದವನಿಗೆ ಅಧಿಕಾರ ಇಲ್ಲ. ನಚ ವರ್ಣಾವರಸ್ಯಾಪಿ, ವರ್ಣದ ದೃಷ್ಟಿಯಿಂದ ಅವರ್ಣಾದವನಿಗೂ ಕೂಡ ಆ ಅಧಿಕಾರ ಇಲ್ಲ ಅಂತ ಅಲ್ಲೆಲ್ಲ ವರ್ಣನ ಬಂದಿದೆ. ಆದ್ದರಿಂದ ಅಧ್ಯಯನ ಮಾಡಬೇಕಾದವನು ಯಾರಿದ್ದಾನಲ್ಲ ಆ ವ್ಯಕ್ತಿ, ಅವನಿಗೆ ವಿಷ್ಣು ಭಕ್ತಿ ಇರಲೇಬೇಕು ಅಂತ ಗೊತ್ತಾಗ್ತದೆ. ಅದು ಬೇಸಿಕ್ ಕ್ವಾಲಿಟಿ. ಅದು ಅಧ್ಯಯನ ಮಾತ್ರ, ಅಧ್ಯಯನ ಲಬ್ಧ ಅಪಿ, ಅಧ್ಯಯನ ಮಾಡಬೇಕು ಅಂತ ಹೇಳಿದಾಗ ಯಾರು ಅಧ್ಯಯನ ಮಾಡ್ಲಿಕ್ಕೆ ಹೊರಟಿದ್ದಾನೋ ಅವನಿಗೆ ಲಕ್ಷಣ ಇರಲೇಬೇಕು ಅಂತ ಗೊತ್ತಾಗ್ತದೆ. ಆದ್ದರಿಂದ ಅದನ್ನು ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದಾರೆ ಪುರಾಣದಲ್ಲಿ ಅಂತ ಒಂದು ಪ್ರಶ್ನೆ ಬರ್ತದೆ. ಭಕ್ತಿಮಾನ್ ಪರಮೇ ವಿಷ್ಣುವು ಎಷ್ಟು ಅಧ್ಯಯನವಾನ್ ನರಃ, ಅಧ್ಯಯನ ಮಾಡುವ ಆಸಕ್ತಿ ಇರಬೇಕು ಮತ್ತು ಸರ್ವೋತ್ತಮನಾದ ಭಗವಂತನಲ್ಲಿ ಭಕ್ತಿ ಇರಬೇಕು ಅಂತ ಪ್ರತ್ಯೇಕವಾಗಿ ಯಾಕೆ ಹೇಳ್ಬೇಕು ಅದನ್ನ? ಸರ್ವೋತ್ತಮನಾದ ವಿಷ್ಣುವಿನಲ್ಲಿ ಭಕ್ತಿ ಇಲ್ಲದೇ ಇದ್ದವನಿಗೆ ಅಧಿಕಾರವೇ ಇಲ್ಲ ಅಂತ ಮುಂದೆ ಹೇಳಿರೋದ್ರಿಂದ ಅಧ್ಯಯನ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂದ್ರೆ ಭಕ್ತಿ ಇದೆ ಅಂತಾನೆ ಗೊತ್ತಾಗ್ತದೆ ಅಂತ ಒಂದು ಜಿಜ್ಞಾಸೆ. ಅಧ್ಯಯನ ಲಬ್ಧ ಅಪಿ, ಅಧ್ಯಯನ ಎಂಬ ವಿಶೇಷದಿಂದಲೇ, ಅಧ್ಯಯನ ಎಂಬ ಕಾರ್ಯವನ್ನು ಹೇಳಿರುವುದರಿಂದಲೇ ಲಬ್ಧವಾದದ್ದು ವಿಷ್ಣು ಭಕ್ತಿ. ಅಷ್ಟಾದರೂ ಕೂಡ ಅದನ್ನು ಮತ್ತೊಮ್ಮೆ ಯಾಕೆ ಹೇಳಿದ್ದಾರೆ ಅಂದ್ರೆ ಅನ್ಯಾಯ ಅಧ್ಯಯನ ನಿವೃತ್ತಿಯರ್ಥಂ ಪ್ರತಿಗೋಕ್ತ. ಅನ್ಯಾಯಪೂರ್ವಕವಾದ ಅಧ್ಯಯನ ಅಂದ್ರೆ ಇಂಪ್ರಾಪರ್ ಅಧ್ಯಯನ ಅಂತ ಅರ್ಥ. ಅಂತಹ ಅಧ್ಯಯನವನ್ನ ದೂರ ಇಡ್ಲಿಕ್ಕೋಸ್ಕರ ಈ ವಿಷ್ಣು ಭಕ್ತಿ ಇತ್ಯಾದಿಗಳನ್ನ ಮುಂದೆ ಹೇಳಿದ್ದಾರೆ. ಅದು ಏನಂತ ಅಲ್ಲಿ ಟಿಪ್ಪಣಿಗಳಲ್ಲಿದೆ, ಅದನ್ನು ಹೇಳ್ತೇನೆ. ತಥಾಚ ಹರಿಭಕ್ತಿ ಪೂರ್ವಕ ಅಧ್ಯಯನವತ್ವಂ ಸಾಮಾನ್ಯತಃ ಬ್ರಹ್ಮವಿದ್ಯಾಧಿಕಾರ ಇತ್ಯುಕ್ತಂ ಭವತಿ. ಅಧ್ಯಯನ ಹೇಗೆ ಮಾಡಬೇಕು ಅಂದ್ರೆ ಹರಿಭಕ್ತಿ ಪೂರ್ವಕವಾಗಿ ಅಧ್ಯಯನ ಮಾಡಬೇಕು.
ಇದು ಬ್ರಹ್ಮವಿದ್ಯೆಗೆ ಒಂದು ಸಾಮಾನ್ಯ ಅಧಿಕಾರ ಅಂತ ಈಗ ಗೊತ್ತಾಗ್ತದೆ. ಈ ಅನ್ಯಾಯ ಅಂತ ಅನ್ನೋದನ್ನ ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ಈಗ ನೋಡೋಣ. ಈಗ ಭಾವಬೋಧಕಾರರು ರಘುತ್ತಮ ಸ್ವಾಮಿಗಳು ಅದನ್ನ ಹೀಗೆ ವರ್ಣನೆ ಮಾಡ್ತಾರೆ. ಮುಂದಿನ ಬೇರೆ ಬೇರೆ ಟಿಪ್ಪಣಿಗಳಲ್ಲೂ ಇದೆ. ಮೊದಲು ನಮ್ಗೆ ಕಾಣಿಸಿದ್ದು ಆ ಭಾವಬೋಧ ಟಿಪ್ಪಣಿಯಲ್ಲಿ ಮೊದಲೊಂದು 4-5 ವಾಕ್ಯಗಳಲ್ಲೇ ಸಚ್ಛೂದ್ರಾದು ವ್ಯಾಪ್ತೇಹೆ ಅಂದರೆ ಅತಿವ್ಯಾಪ್ತೇಹೆ ಅಂತ ಅರ್ಥ. ಅದನ್ನು ಗಮನಿಸಿ. ಬರೇ ಭಕ್ತಿ ಉಳ್ಳವನಾಗಿರ್ಬೇಕು, ಬ್ರಹ್ಮಜ್ಞಾನಕ್ಕೆ ಯೋಗ್ಯನಾಗಿರ್ಬೇಕು ಅಂತ ಅಷ್ಟೇ ಹೇಳ್ಬಿಟ್ರೆ ಅದು ಅತಿವ್ಯಾಪ್ತಿ ಬರ್ತದೆ ಅಂತ ಅದರ ಅರ್ಥ. ಮುಂದೆ ಪ್ರಾಯಿಕತ್ವ ಅಂತಿದೆ, ಅದು ಬಹುಶು ಅನೇಕ ಜನರಲ್ಲಿ ಅಂತ ಅರ್ಥ. ಸುಮ್ಮನೆ ನಾವೀಗ ಸ್ಪರ್ಶ ಮಾಡಿದ್ವಿ ಅಷ್ಟೇ. ಮುಂದೆ ಅನ್ಯಾಯ ಅಂತಿದೆ, ಅದನ್ನು ಗಮನಿಸಿ. ಆ ಅನ್ಯಾಯ ಅಧ್ಯಯನ ಅಂತಿದೆ. ಅನ್ಯಾಯ ಅಧ್ಯಯನ ಅಂದ್ರೆ ಏನು? ಅಭಕ್ತೈ ಅನಧಿಕಾರಿಭಿರುವ, ಈ ಭಕ್ತರು ಅಲ್ಲದೇ ಇದ್ದಂಥವ್ರು ಮತ್ತೆ ಆ ಶಾಸ್ತ್ರಕ್ಕೆ ಅಧಿಕಾರಿಗಳು ಅಲ್ಲದೇ ಇದ್ದಂಥವ್ರು ಅಂಥವ್ರು ಅಧ್ಯಯನ ಮಾಡ್ಲಿಕ್ಕೆ ಹೊರಟ್ರೆ, ಮತ್ತೆ ಅಂಥವ್ರ ಮೂಲಕ ನಾವು ಅಧ್ಯಯನ ಮಾಡ್ಲಿಕ್ಕೆ ಹೊರಟ್ರೆ ಅವೆಲ್ಲ ಅನ್ಯಾಯ ಅಧ್ಯಯಗಳು. ಅನ್ಯಾಯ ಅಂತ ಒಂದು ಶಬ್ದ. ಅನ್ಯಾಯ ಅಂತಂದ್ರೆ ಅನ್ಯಾಯದಿಂದ ಪ್ರಾಪ್ತವಾದದ್ದು, ಅನ್ಯಾಯದಿಂದ ಪ್ರೇರಿತವಾದದ್ದು ಅಂತ ಹೀಗಾದ್ರೆ ಅರ್ಥ. ಮತ್ತೆ ಭಕ್ತಾದಿಭಿರಪಿ ಅಸಮಯೇ, ಭಕ್ತರೇ ಆಗಿದ್ದೀರಿ, ಭಕ್ತರಿಂದಲೇ ಅಧ್ಯಯನ ಮಾಡ್ತಾ ಇದ್ದೀರಿ, ಆದರೆ ಅಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ಅಧ್ಯಯನ ಮಾಡ್ತಾ ಇಲ್ಲ. ಉಪನಯನ ಆಗಿರಬೇಕು ಇತ್ಯಾದಿ ನಿಯಮಗಳಿವೆ, ಅದಕ್ಕನುಗುಣವಾಗಿ ಅಧ್ಯಯನ ಮಾಡಬೇಕು. ನಿಷಿದ್ಧವಾದ ದೇಶ ಕಾಲ ಇತ್ಯಾದಿಗಳಲ್ಲಿ ಅಧ್ಯಯನ ಮಾಡಬಾರ್ದು. ಹೀಗೆ ಅಸಮಯ, ಸರಿಯಾದ ಸಮಯದಲ್ಲಿ ಅಧ್ಯಯನ ಮಾಡದೆ ಹೋದರೆ ಅದು ಕೂಡ ಅನ್ಯಾಯ ಅಧ್ಯಯನ ಆಗ್ತದೆ. ಅಯೋಗ್ಯ ಪುರುಷೇಭ್ಯೋವ, ಅಯೋಗ್ಯರಾದ ಪಾಠಕರಿಂದ ನೀವು ಅಧ್ಯಯನ ಮಾಡಿದರೆ. ಇಲ್ಲಿ ಮೊದಲು ಅಭಕ್ತೈ ಅನಧಿಕಾರಿಭಿರುವ ಭಕ್ತಾದಿಭಿ ಅಂತ ತೃತೀಯ ವಿಭಕ್ತಿ ಇದೆಯಲ್ಲ, ಅದು ಆ ಅಧ್ಯಯನಕ್ಕೆ ಕರ್ತೃಗಳನ್ನು ಹೇಳ್ತಾ ಇರೋದು. ಯಾರಿಂದ ಅಧ್ಯಯನ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳಲಿಲ್ಲ, ಪ್ರಾಸಂಗಿಕವಾಗಿ ನಾನು ಹೇಳಿದೆ ಅಷ್ಟೆ. ಭಕ್ತರಾದವರೇ ಅಧ್ಯಯನ ಮಾಡಿರಬೇಕು, ಅಧಿಕಾರಿಗಳಾದವರೇ ಅಧ್ಯಯನ ಮಾಡಬೇಕು, ಮತ್ತು ಭಕ್ತರಾಗಿದ್ದರೂ ಕೂಡ ಸರಿಯಾದ ಸಮಯದಲ್ಲಿ ಅಧ್ಯಯನ ಮಾಡಬೇಕು. ಇನ್ನು ಇವು 3 ಕ್ವಾಲಿಟಿಗಳು ನಿಮ್ಮಲ್ಲಿವೆ. ನೀವು ಭಕ್ತರಾಗಿದ್ದೀರಿ, ಅಧಿಕಾರಿಗಳು ಆಗಿದ್ದೀರಿ, ಮತ್ತೆ ಸರಿಯಾದ ಸಮಯದಲ್ಲೇ ಅಧ್ಯಯನ ಮಾಡ್ತಾ ಇದ್ದೀರಿ. ಆದರೆ ಅಯೋಗ್ಯರಾದ ಪುರುಷರಿಂದ ಅಧ್ಯಯನ ಮಾಡಿಬಿಟ್ಟಿದ್ರೆ, ಅಂಥವರಿಂದ ಅಧ್ಯಯನ ಮಾಡಿದಾಗ ಅದು ಕೂಡ ಅನ್ಯಾಯ ಅಧ್ಯಯನ ಆಗ್ತದೆ. ಕಪಾಲೇ ಯದ್ವಿದಾಪಸ್ಯು ಸ್ವರ್ಧೃತೌಚ ಯಥಾಪಯ ಆಶ್ರಯ ಸ್ಥಾನ ದೋಷೇಣ ವೃತ್ತಹೀನೇ ತಥಾಶ್ರುತಂ ಅಂತ ಮಹಾಭಾರತದಲ್ಲಿ ಒಂದು ಮಾತು. ಈ ಕಪಾಲದಲ್ಲಿ, ತಲೆ ಬುರುಡೆಯಲ್ಲಿ ನೀರು ಎಲ್ಲಿಯಾದರೂ ಸಂಗ್ರಹೀತ ಆಗಿದ್ದರೆ, ನಾಯಿಯ ಚರ್ಮದ ಹಸಿಬೆ ಅಂದರೆ ಚೀಲ, ಅದರಲ್ಲಿ ನೀರು ಸಂಗ್ರಹ ಮಾಡ್ಕೊಂಡು ಹೋಗೋದಿದ್ರೆ, ಸದೃತೌಚ ಯಥಾಪಯ, ನೀರು ಅಥವಾ ಹಾಲು ಇಟ್ಟಿದ್ರೆ ಅದೆಲ್ಲವೂ ಹೇಗೆ ಅಗ್ರಾಹ್ಯನೋ ಹಾಗೆ ಆಶ್ರಯ ಸ್ಥಾನ ದೋಷೇಣ, ಯಾರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಇತ್ಯಾದಿಗಳಿಲ್ಲ ಅಂಥವನು ಅಯೋಗ್ಯ ಪುರುಷ ಅಂತ ಕರೆಸ್ಕೋತಾನೆ. ಅವನಿಂದ ಆಗುವಂಥ ಶ್ರವಣ ಅದು ಫಲಕಾರಿ ಅಲ್ಲ ಅಂತ ಬಂದಿದೆ. ವೃತ್ತಹೀನೆ, ನಡತೆ ಯಾರಿಗಿಲ್ಲವೋ ಅವನು ಅಧ್ಯಯನ ಮಾಡಿಸ್ಲಿಕ್ಕೆ ಯೋಗ್ಯನಲ್ಲ, ಮಾಡಲಿಕ್ಕೂ ಯೋಗ್ಯನಲ್ಲ. ವೃತ್ತತಸ್ತು ಹತೋಹತಃ ಅಂತ ಮಹಾಭಾರತ. ಕ್ಯಾರೆಕ್ಟರ್ ಒಂದು ಹೋದರೆ ಎಲ್ಲವೂ ಹೋದಂತೆ. ಅಕ್ಷೀಣೋ ವಿತ್ತತಃ ಕ್ಷೀಣ, ದುಡ್ಡಿನ ದೃಷ್ಟಿಯಿಂದ ಕ್ಷೀಣನಾದರೆ ಕ್ಷೀಣನೇ ಅಲ್ಲ. ವೃತ್ತತಸ್ತು ಹತೋಹತಃ, ವೃತ್ತ ಅನ್ನೋದು ಬಹಳ ಮುಖ್ಯ. ವೃತ್ತಂ ಯತ್ನೇನ ಸಂರಕ್ಷೇತ್ ಅಂತ ಹೀಗೆ ಅಲ್ಲೆಲ್ಲ ಬಂದಿರೋದು. ಶೀಲ ವೃತ್ತ ಫಲಂ ಶ್ರುತಂ ಅಂತ ಮಹಾಭಾರತ. ಇಲ್ಲಿ ಮತ್ತೊಂದು ಕಡೆ ಇದು ನಾರದ ಮತ್ತು ಯುಧಿಷ್ಠಿರನ ಸಂವಾದದಲ್ಲಿ, ಸಭಾಪರ್ವದಲ್ಲಿ ಅಧ್ಯಯನದ ಫಲ ಏನ್ರಿ ಅಂತ ಕೇಳಿದ್ರೆ, ಶೀಲ ಮತ್ತು ವೃತ್ತ, ಅಂತರಂಗದ ನಡವಳಿಕೆ, ಬಾಹ್ಯ ಆಚಾರ ಇವೆಲ್ಲವನ್ನು ಕಾಪಾಡಿಕೊಳ್ಳುವುದೇ ನಮ್ಮ ಅಧ್ಯಯನದ ಫಲ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಅಯೋಗ್ಯ ಪುರುಷರಿಂದ ಅಧ್ಯಯನ ಮಾಡಬಾರದು. ಮತ್ತು ಪುಸ್ತಕ ಪಾಠಾದಿನಾವ ಕೃತತ್ವಂ ಅನ್ಯಾಯತ್ವಂ ಅಧ್ಯಯನಸ್ಯ. ಗುರುವಿನ ಹತ್ರ ಹೋಗದೆ ನನಗೆ ನಾನೇ ಅಧ್ಯಯನ ಮಾಡಿಬಿಟ್ರೆ ಅದು ಕೂಡ ಅನ್ಯಾಯದ ಅಧ್ಯಯನ ಆಗ್ತದೆ. ಆದ್ದರಿಂದ ಇದ್ಯಾವುದನ್ನು ಮಾಡಬಾರ್ದು. ಆದರೆ ಅನುವ್ಯಾಖ್ಯಾನದಲ್ಲಿ ಅದಕ್ಕೊಂದು ಸಮ್ಮತಿ ಕೊಟ್ಟಿದ್ದಾರೆ. ವಿಷ್ಣು ಭಕ್ತಿ ಸಹಿತನಾದ ಒಬ್ಬ ಗುರು ದೊರೆದೇ ಹೋದರೆ ಅಲಾಭೆ ಗುರೋಹೋ ಅಂತ ಹೀಗೊಂದು ಮಾತಿದೆ. ಸ್ವಯಮೇವ ಅಭ್ಯಸೇತ್ ಸುಧೀಹಿ, ತಾನಾದರೂ ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡೋದನ್ನು ನಿಲ್ಲಿಸಬಾರ್ದು. ಸಾಮಾನ್ಯವಾಗಿ ಗುರುವಿಗೆ ಪ್ರಾಶಸ್ತ್ಯ, ಅವನು ಹೇಳಿದ್ದನ್ನು ಅಧ್ಯಯನ ಮಾಡಬೇಕು. ಅವನು ಇಳಿದ ಹೋದರೆ ನೀವಾಗಿಯೂ ಅಧ್ಯಯನ ಮಾಡಬಹುದು, ಆದರೆ ಅಧ್ಯಯನ ಮಾಡೋದನ್ನು ನಿಲ್ಲಿಸಬಾರ್ದು ಅಂತ ಮಾತ್ರ ತಾತ್ಪರ್ಯ. ಗುರುಗಳ ಮಹತ್ವ ಯಾವತ್ತೂ ಕೂಡ ಇದ್ದೇ ಇದೆ. ಕೇವಲ ಪುಸ್ತಕಗಳಿಂದ ಅದು ಸರಿಯಾಗಿ
ನಮಗೆ ಗ್ರಹಣಕ್ಕೆ ಬರೋದಿಲ್ಲ. ಇದು ಇಂಥ ಅಧ್ಯಯನವನ್ನೇ ಅನ್ಯಾಯ ಅಧ್ಯಯನ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಈ ಭಾವದೀಪ ಟಿಪ್ಪಣಿಯಲ್ಲಿ 152ನೇ ಪುಟದಲ್ಲಿ, ಅಂದರೆ ಮೊದಲನೇ ಪ್ಯಾರ ಅಲ್ಲಿ 2ನೇ ಪ್ಯಾರಾದಲ್ಲಿ ಅನ್ಯಾಯೀಯತೆ ಅಂತಿದೆ. ಅದನ್ನು ಅವ್ರು ಹೆಚ್ಚು ವಿವರಿಸಿಲ್ಲ ರಾಘವೇಂದ್ರ ಸ್ವಾಮಿಗಳು. ಅದರಿಂದ ನಾನು ಭಾವಬೋಧದಲ್ಲಿದ್ದದನ್ನು ಹೇಳಿದೆ. ಆ ಅನ್ಯಾಯೀಯತೆ ಅಂತ ಭಾವದೀಪದಲ್ಲಿ ಏನು ಪ್ರತಿಗ್ರಹಣ ಇದೆ, ಅದಕ್ಕಿಂತ ಮೇಲೆ ಒಂದು 7-8 ವಾಕ್ಯ ಮೇಲೆ ಸಚ್ಛೂದ್ರ ಭಾಷ್ಯಂ ಚ ಅರ್ಥವತ್ ತದೇತದಾಹ ತ್ರೈವರ್ಣಿಕ ಮಾತ್ರ ಅವೈಷ್ಣವಸ್ಯ ವೇದೇಪಿ ಶರೀಕಾರೋರ ವಿದ್ಯತೆ ಗುರುಭಕ್ತಿ ವಿಹೀನಸ್ಯ ಸಮಾಜರಹಿತಸ್ಯ ಚ ಇತ್ಯಾದಿ ಪ್ರಮಾಣ ವಿರೋಧಾತ್ ಮುಕ್ತಿಯೋಗ್ಯ ತ್ರೈವರ್ಣಿಕಂ ಮಾತ್ರಮಪಿ ನ ವೇಜಿಜ್ಞಾಸಾಧಿಕಾರಿ. ಅದು ಎಲ್ಲಿ ಬಂದಿರೋದು ಆ ಶ್ಲೋಕ ಅಂದರೆ ಮುಂದೆ 3ನೇ ಅಧ್ಯಾಯದ 4ನೇ ಪಾದದಲ್ಲಿ 12ನೇ ಸೂತ್ರ ಅದಲ್ಲಿ ಬಂದಿದೆ. ನಾವು ಆ 2 ಸೂತ್ರಗಳನ್ನು ಕೂಡ ಇಲ್ಲಿ ಭಾಷ್ಯದಲ್ಲಿ ಈಗ ನೋಡ್ತೇವೆ. ನೀವು ಅದನ್ನು ಆ ಶ್ಲೋಕ ನೋಟ್ ಮಾಡ್ಕೊಳ್ಳಿಕ್ಕೋಸ್ಕರ ಅದನ್ನು ಹೇಳಿದೆ ಅಷ್ಟೆ. 3, 4, 12 ಅಲ್ಲಿ ಆ ಶ್ಲೋಕ ಬಂದಿದೆ. ಹೀಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದಾಗಲೇ ಭಕ್ತಿನೂ ಇರಬೇಕು ಅಂತ ಗೊತ್ತಾಗ್ತದೆ. ಆದರೂ ಭಕ್ತಿಯನ್ನು ಮತ್ತೆ ಯಾಕೆ ಪ್ರತ್ಯೇಕವಾಗಿ ಹೇಳಿದ್ದಾರೆ ಅಂದರೆ ಆ ಭಕ್ತಿ ಪೂರ್ವಕವಾದ ಅಧ್ಯಯನವೇ ಬಹಳ ಮಹತ್ವದ್ದು ಅಂತ ತೋರಿಸೋಕ್ಕೋಸ್ಕರ. ಅನ್ಯಾಯ ಅಧ್ಯಯನ, ಇಂಪ್ರಾಪರ್ ಅಧ್ಯಯನವನ್ನು, ಅನುಚಿತವಾದ ಅಧ್ಯಯನವನ್ನು ದೂರ ಇಡ್ಲಿಕ್ಕೋಸ್ಕರ, ಅಂಥ ವಿದ್ಯೆಯಿಂದ ಬ್ರಹ್ಮಜ್ಞಾನ ಆಗೋದಿಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಈ ಥರ ಹೇಳಿದ್ದಾರೆ. ತಥಾಚ ಹರಿಭಕ್ತಿ ಪೂರ್ವಕವಾಗಿ ಅಧ್ಯಯನ ಮಾಡಿದರೆ ಅದೇ ಅಧ್ಯಯನ ಮಾಡಿರುವಿಕೆ, ಈಗಾಗಲೇ ಅಧ್ಯಯನದಲ್ಲಿ ತೊಡಗಿರುವಿಕೆ ಅನ್ನುವುದೇ ಬ್ರಹ್ಮವಿದ್ಯೆಗೆ ಅಧಿಕಾರ. ಅದನ್ನು ಈ ಬ್ರಹ್ಮಸೂತ್ರ ನ್ಯಾಯಸುಧಾದಲ್ಲಿ ಅದೆಲ್ಲ ಹೇಳ್ತಾರೆ. ಈಗಾಗಲೇ ನೀವು ಉಪನಿಷತ್ತು, ಭಾರತ, ಪುರಾಣ ಇತ್ಯಾದಿಗಳನ್ನು ಓದಿರ್ಬೇಕಂತ ಒಂದ್ಸರಿ. ಅಂಥವನು ಓದಿದವನು ಬ್ರಹ್ಮಸೂತ್ರಗಳ ಮತ್ತು ಅದರ ಭಾಷ್ಯ ಟೀಕೆಗಳ ಅಧ್ಯಯನಕ್ಕೆ ಯೋಗ್ಯ ಅಂತ. ಅದೆಲ್ಲ ಓದದೇ ಇದ್ದವನಿಗೆ ಇದು ಪೂರ್ಣವಾಗಿ ಅರ್ಥ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಸಾಮಾನ್ಯತಃ ಬ್ರಹ್ಮವಿದ್ಯಾಧಿಕಾರ ಇತ್ಯುಕ್ತಂ ಭವತಿ. ಶಮಾಧಿ ಸಂಯುಕ್ತ ಇತ್ಯಾದೌ ಪೂರ್ವಸಂಗ್ರಹ. ಅಲ್ಲಿ ಶಮಾಧಿ ಅಧಮಃ ಶಮಾಧಿ ಸಂಯುಕ್ತ ಅಂತೀಗೆಲ್ಲ ಬಂದಿದೆ. ಸರ್ವೋತ್ತಮನಾದ ಭಗವಂತನಲ್ಲಿ ಭಕ್ತಿ ಇರಬೇಕು, ಅಧ್ಯಯನ ಉಳ್ಳವನಾಗಿರಬೇಕು ಅಂತ ಇಷ್ಟೆಲ್ಲ ಗುಣಗಳು ಬಂದಿದೆ. ಅಲ್ಲಿ ಅದೇನು ಸಮಾಧಿ ಸಂಯುಕ್ತ ಅಂತ ಹೇಳಿದಾರಲ್ಲ, ಮುಂದೆ ಸಮಾಧಿ ಸಂಯುಕ್ತ ಅಲ್ಲಿಂದ ಆರಂಭಿಸಿ ಮಧ್ಯಮ ತರಗತಿಯ ಸಾಧಕನನ್ನು ಹೇಳ್ತಾರೆ. ಸಮಾಧಿ ಸಂಯುಕ್ತ ಮಧ್ಯಮ, ಅಧಮಃ ಅನ್ನುವಲ್ಲಿಗೆ ಮೊದಲನೇದ್ದು, ಸಮಾಧಿ ಸಂಯುಕ್ತ ಮಧ್ಯಮ ಸಮುದಾಹರ್ತ ಅನ್ನೋದು ಎರಡನೇದ್ದು. ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅಸಾರಂ ಚಾಪ್ಯ ನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯ ವಿಷ್ಣುಪಾದಿಕ ಸಂಶಯ ಅನ್ನೋದು ಮೂರನೇದು. ಆ ಸಮಾಧಿ ಸಂಯುಕ್ತ ಅಂತ ಏನು ಹೇಳಿದಾರಲ್ಲ, ಅದನ್ನು ಹೇಳಿದಾಗ ಅದು ಸಮಾಧಿ ಸಂಯುಕ್ತ ಅಂತ ಅನ್ನೋದು ಒಂದು ಮಾತ್ರ ಕ್ವಾಲಿಟಿ ಅಂತ ತಿಳ್ಕೊಂಡು ಬಿಡಬಾರ್ದು. ಅದು ಹಿಂದೆ ಬಂದದನ್ನ ಹಿಂದೆ ಹೇಳಿದ್ದನ್ನು ಕೂಡ ಸಂಗ್ರಹ ಮಾಡಬೇಕು. ಹೇಗೆ ಅಂದರೆ ಈ ಮಧ್ಯಮಾಧಿಕಾರಿಯ ಲಕ್ಷಣ ಇದು ಸಮಾಧಿ ಸಂಯುಕ್ತ ಅಂತ ಅನ್ನೋದು. ಅಲ್ಲಿ ಹಿಂದೆ ಭಕ್ತಿಮಾನ್ ಪರಮೇ ವಿಷ್ಣು ಯಸ್ತ್ವಧ್ಯಯನವಾನ್ ನರಹ ಅಂತ ಅಧಮಾಧಿಕಾರಿಯ ಲಕ್ಷಣಗಳನ್ನು ಹೇಳಿದಾರಲ್ಲ, ಭಕ್ತಿಪೂರ್ವಕ ಅಧ್ಯಯನ ಇತ್ಯಾದಿ, ಅದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕು ನಾವು ಅಂತ ಅರ್ಥ. ಪೂರ್ವ ಸಂಗ್ರಹ, ಹಿಂದೆ ಹೇಳಿದ್ದನ್ನು ಇಟ್ಕೊಳ್ಬೇಕು. ಪೂರ್ವತ್ರ ಚ ಉತ್ತರೋಕ್ತ ಅನುಕರ್ಷಶ್ಚ ಜ್ಞೇಯ. ಹಾಗೇನೆ ಜಾತ ವೈರಾಗ್ಯ ಅಂತಿದೆಯಲ್ಲ ಮುಂದೆ, ಆ ಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂ ಚಾಪ್ಯ ನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯ ಅಂತ ಅದನ್ನೇನು ಹೇಳಿಕ್ಕೆ ಹೊರಟಿದಾರಲ್ಲ, ಅದನ್ನು ಹೇಳುವಾಗ ಉತ್ತಮಾಧಿಕಾರಿಯ ಲಕ್ಷಣಗಳನ್ನು ಹೇಳಿದಾಗ ಅಧಮಾಧಿಕಾರಿಯ ಮತ್ತು ಮಧ್ಯಮಾಧಿಕಾರಿಯ ಲಕ್ಷಣ ಅಂದರೆ ಭಕ್ತಿಪೂರ್ವಕ ಅಧ್ಯಯನ ಮತ್ತು ಸಮಾಧಿಮಾದಿ ಸಂಪತ್ತಿ ಅದೆಲ್ಲವನ್ನು ಕೂಡ ಇಟ್ಕೊಳ್ಬೇಕು. ಆಮೇಲೆ ಭಕ್ತಿಮಾನ್ ಪರಮೇ ವಿಷ್ಣು ಅಂತ ಅಧಮಾಧಿಕಾರಿ ಲಕ್ಷಣವನ್ನು ಹೇಳಿದಾರಲ್ಲ, ಅಲ್ಲಿಯೂ ಕೂಡ ಈ ಮುಂದೆ ಹೇಳಿದ ಲಕ್ಷಣಗಳನ್ನು ಇಟ್ಕೊಳ್ಬೇಕು. ಸಮಾಧಿಮಾದಿ ಸಂಪತ್ತಿ, ಮಧ್ಯಮಾಧಿಕಾರಿ ಲಕ್ಷಣ, ಉತ್ತಮಾಧಿಕಾರಿ ಲಕ್ಷಣ ಅವೆಲ್ಲವನ್ನು ಕೂಡ ಇಟ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಸಮಾಧಿ ಸಂಯುಕ್ತ ಇತ್ಯಾದಿ ಪೂರ್ವ ಸಂಗ್ರಹ, ಹಿಂದೆ ಹೇಳಿದ್ದನ್ನು ಇಟ್ಕೊಳ್ಬೇಕು. ಪೂರ್ವತ್ರ ಅಂದರೆ ಅಧಮಾಧಿಕಾರಿ ಲಕ್ಷಣ ಹೇಳುವಲ್ಲಿ ಉತ್ತರೋಕ್ತ ಮಧ್ಯಮಾಧಿಕಾರಿಯ ಮತ್ತು ಉತ್ತಮಾಧಿಕಾರಿ ಲಕ್ಷಣವನ್ನು ಇಟ್ಕೊಳ್ಬೇಕು.
ಇಲ್ಲಿ ಉತ್ತಮಾಧಿಕಾರಿಯ ಲಕ್ಷಣವನ್ನು ಹೇಳುವಾಗ ಅಧಮಾಧಿಕಾರಿಯ ಮತ್ತು ಮಧ್ಯಮಾಧಿಕಾರಿಯ ಲಕ್ಷಣವನ್ನು ಇಟ್ಕೊಳ್ಬೇಕು ಅಂತ ಇಲ್ಲಿ ಬರಲಿಲ್ಲ. ಆದರೆ ಪ್ರಸಂಗವಶಾತ್ ಅದನ್ನು ಕೂಡ ತಿಳ್ಕೊಳ್ಬೇಕು ನಾವು. ಇಲ್ಲಿ ನಮಗೊಂದು ಜಿಜ್ಞಾಸೆ ಬರ್ತದೆ, ಇಲ್ಲ ಸಾಂಕರ್ಯ ಬರೋದಿಲ್ವಾ? ಹಾಗಾದ್ರೆ ಮಧ್ಯಮ ನಿಖರವಾಗಿ ಅಧಮ, ಮಧ್ಯಮ, ಉತ್ತಮ ಅಂತ ಹೇಗೆ ನಿರೂಪಣೆ ಮಾಡ್ತೀರಿ? ಈ ಉತ್ತಮನಲ್ಲಿ ಮಧ್ಯಮಾಧಮನ ಲಕ್ಷಣಗಳೂ ಇರಬೇಕು, ಅಧಮನಲ್ಲಿ ಮಧ್ಯಮೋತ್ತಮ ಲಕ್ಷಣವೂ ಇರಬೇಕು ಅಂತ ಹೀಗೆಲ್ಲ ನೀವು ಹೇಳಿಬಿಟ್ರೆ ಆ ಲಕ್ಷಣ ಎಲ್ಲ ಕಲಬೆರಕೆ ಆಗಿ ಹೋಗ್ತದಲ್ಲ. ಆದ್ರಿಂದ ಹೇಗೆ ಲಕ್ಷಣವನ್ನು ನಿಖರವಾಗಿ ಹೇಳಿದೆ, ಅತಿವ್ಯಾಪ್ತಿ ಇತ್ಯಾದಿ ದೋಷಗಳು ಬರದಂತೆ ಈ ಲಕ್ಷಣ ಅಲ್ಲಿ ಆ ಲಕ್ಷಣ ಇಲ್ಲಿ ಬರದಂತೆ ಹೇಗೆ ಸ್ಪಷ್ಟವಾಗಿ ನೀವು ಹೇಳ್ದಂಗೆ ಆಗ್ತದೆ? ಅದಾಗೋದಿಲ್ವಲ್ಲ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಉತ್ತರ ಹೇಳ್ತಾರೆ, ಇಂಥ ಸಾಂಕರ್ಯ ಕಲಬೆರಕೆ ಲಕ್ಷಣಗಳ ಕಲಬೆರಕೆಗೆ ಏನೂ ಅವಕಾಶ ಇಲ್ಲ. ಯಾಕೆಂದ್ರೆ ಉತ್ತರೋಕ್ತ ಅಪ್ರಾಚುರ್ಯೇಣ ಸಾಂಕರ್ಯ ಇಲ್ಲ. ಯಾಕೆಂದ್ರೆ ಕೆಳಗಿನ ಅಧಿಕಾರಿಯಲ್ಲಿ ಮೇಲಿನವರ ಲಕ್ಷಣಗಳು ಇರ್ತವೆ, ಆದರೆ ಮೇಲಿನ ಲಕ್ಷಣಗಳು ಸ್ವಲ್ಪ ಕಡಿಮೆ ಇರ್ತವೆ. ಆದ್ರಿಂದ ಅಲ್ಲಿ ಅವ್ರಿಗೇನೂ ದೋಷ ಇಲ್ಲ. ಅಧಮಾಧಿಕಾರಿಯ ಲಕ್ಷಣವನ್ನು ಹೇಳುವಾಗ ಮಧ್ಯಮ ಮತ್ತು ಉತ್ತಮಾಧಿಕಾರಿಯ ಲಕ್ಷಣಗಳ ಜೊತೆಗೆ ಮಧ್ಯಮ ಮತ್ತು ಉತ್ತಮಾಧಿಕಾರಿ ಲಕ್ಷಣಗಳನ್ನು ಹೇಳುವಾಗೆಲ್ಲ ಎಲ್ಲಿ ಯಾವುದು ಪ್ರಚುರವಾಗಿದೆ ಅದನ್ನು ಗಮನಿಸಿದರೆ ಅವನು ಉತ್ತಮ, ಅವನಕ್ಕಿಂತ ಕಡಿಮೆ ಇದ್ರೆ ಮಧ್ಯಮ, ಅವನಕ್ಕಿಂತ ಕಡಿಮೆ ಇದ್ರೆ ಅದು ಅಧಮ ಅಂತ ಹೀಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಿಂದೆ ಹೇಳಿದ ಲಕ್ಷಣಗಳಲ್ಲಿ ಎಲ್ಲ ಲಕ್ಷಣಗಳ ಪ್ರಾಚುರ್ಯ ಅಂದರೆ ಬಹುಳತ್ವ, ಬಹಳ ಸಂಖ್ಯೆಯಲ್ಲಿ ಆ ಗುಣಗಳಿದ್ರೆ, ಅವಿಚಲಿತವಾದ ಗುಣಗಳಿದ್ರೆ ಅವನು ಉತ್ತಮ, ಅದ ನಂತರ ಮಧ್ಯಮ, ಅದ ನಂತರ ಅಧಮ ಅಂತ ಹೀಗೆ ಅದನ್ನು ನಾವು ಹೊಂದಿಸಿ ತಿಳ್ಕೋಬಹುದು. ಭಾವಬೋಧ ಟಿಪ್ಪಣಿಯಲ್ಲಿ ಕೆಲವು ಶ್ಲೋಕಗಳನ್ನು ಹಾಕಿದ್ದಾರೆ. ಎಲ್ಲ ಕಡೆ ವಿಶೇಷ ಪ್ರಮಾಣಾನುಸಾರೇಣ ಅಂತ. ಅದು ಯಾವುದು ವಿಶೇಷ ಪ್ರಮಾಣ ಅಂತ ನಾನು ಸರ್ವಮೂಲದಲ್ಲಿ ಹುಡುಕಿದ್ರು ಕೂಡ ನನಗದು ಸಿಗಲಿಲ್ಲ. ಅಲ್ಲಿ 150ನೇ ಪುಟದಲ್ಲಿ ಇದ್ದದನ್ನು ಮೊದಲು ಹೇಳ್ತೇನೆ. ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ತಿಳಿದು, ಜಗತ್ತು ಅಸಾರ ಅಂತ ತಿಳಿದು, ರುಜುಂ ಗುರುಂ ಪ್ರಪದ್ಯೇತ, ಪ್ರಾಮಾಣಿಕ ಸ್ವಭಾವದ ನೇರ ಸ್ವಭಾವದ ಗುರುವನ್ನು ಹೊಂದಬೇಕು. ಇದು ಒಂದರ್ಥ. ರುಜುಗಣಸ್ಥನಾದ ಗುರುವನ್ನು ಮುಖ್ಯ ಗುರು, ಅವನು ನಮಗೀಗ ನೇರವಾಗಿ ಮುಖ್ಯ ಪ್ರಾಣ ಈಗ ಬೋಧನೆ ಮಾಡದೆ ಹೋದ್ರು ಅಂಥ ಗುರುವನ್ನೇ ನಮ್ಮ ಮೂಲ ಗುರು ಅಂತ ಭಾವಿಸಿ, ಅಸ್ಮದಾದಿ ಗುರುಣಾಂ ಶ್ರೀಮನ್ ಮಧ್ವಾಚಾರ್ಯಣ ಅಂತ ಭಾವಿಸಿ, ನಮಗೀಗ ಸಿಕ್ಕ ಗುರುಗಳಲ್ಲೇ ಯಾರು ರುಜುಗಳು ಹೆಚ್ಚು ಅನ್ನೋದನ್ನು ಗಮನಿಸಿ ಅವರನ್ನು ಸ್ವೀಕಾರ ಮಾಡಬೇಕು ಅಂತ ಹೀಗೆಲ್ಲ ಕೆಲವು ಶ್ಲೋಕಗಳಿವೆ. ವೇದಾಧ್ಯಯನ ಹೀನಾ ಯೇ ಸ್ತ್ರೀ ಶೂದ್ರ ಅಂತ್ಯಜ ಪೂರ್ವಕಾಹ ತೇಷಾಂ ಮುಕ್ತಿ ಕಥಂ. ಇವರಿಗೆ ವೇದಾಧ್ಯಯನ ಇಲ್ಲ, ಅವ್ರು ಹೇಗೆ ಮುಕ್ತಿಯನ್ನು ಪಡಿಬೇಕು, ಅವರು ಭಗವಂತನನ್ನು ಹೇಗೆ ಜಿಜ್ಞಾಸೆ ಮಾಡಬೇಕು ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ಅಂತ ಹೀಗೆಲ್ಲ ಕೆಲವು ಶ್ಲೋಕಗಳಿವೆ. ಅವು ಎಲ್ಲಿಯ ಶ್ಲೋಕಗಳು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಸರ್ವಮೂಲದಲ್ಲಿ ಬಂದದ್ದೇನೋ ಅಂತ ಹುಡುಕಿ ನೋಡಿದೆ, ಆದರೂ ನನಗೆ ತಿಳಿಲಿಲ್ಲ. ನಿಮಗೆ ಅದೇನಾದ್ರು ತಿಳಿದ್ರೆ ಅದನ್ನು ಗಮನಿಸಿ ನನಗೆ ತಿಳಿಸ್ಬೇಕು. ಭಕ್ತಿಯುಕ್ತ ಪರೇ ವಿಷ್ಣು ತಾತ್ಪರ್ಯ ನಿರ್ಣಯದ್ದೋ ಹೇಗೆ, ಅಲ್ಲಿಯೂ ನನಗೆ ಕಾಣಲಿಲ್ಲ. ನನ್ನ ದೃಷ್ಟಿಯಲ್ಲಿ ಬಹಳ ಪ್ರಧಾನವಾದ ಲಕ್ಷಣ ಅಂದರೆ ಶಾಸ್ತ್ರಗಳನ್ನು ವೈಯಕ್ತಿಕ ಸ್ಥಾನಮಾನ ಧನ ಅದಕ್ಕೆ ದುರುಪಯೋಗ ಮಾಡಿಕೊಳ್ಳದೇ ಇರುವುದೇ ಪ್ರಧಾನ ಲಕ್ಷಣ. ಶಾಸ್ತ್ರದಲ್ಲಿ ಆಸಕ್ತಿಯೇ ಇಲ್ಲದೆ ಅದರಿಂದ ದೂರ ಇರುವವರಿಗಿಂತ ಶಾಸ್ತ್ರದೊಳಗೆ ಪ್ರವೇಶ ಮಾಡಿ, ಈ ಮಾರ್ಗದೊಳಗೆ ಪ್ರವೇಶ ಮಾಡಿ ಅದರ ಪ್ರವಚನ ಶ್ರವಣಾದಿಗಳನ್ನು ವೈಯಕ್ತಿಕ ಸ್ಥಾನಮಾನ ಧನಕ್ಕೆ ಉಪಯೋಗ ಮಾಡಿಕೊಳ್ಳುವುದು ಹೆಚ್ಚು ಅಪಾಯಕಾರಿ ಅಂತ ನನ್ನದೊಂದು ಅಬ್ಸರ್ವೇಷನ್. ಅಂಥ ಅನಧಿಕಾರಿಗಳಾದವರು ಶಾಸ್ತ್ರ ಪ್ರವಚನ ಮಾಡಿದರೆ ಕೇಳುವವರ ಮೇಲೆ ಅದು ಪರಿಣಾಮ ಬೀರೋದಿಲ್ಲ. ಸತ್ಪರಿಣಾಮ ಆಗಬೇಕಲ್ಲ, ವಿದ್ಯೆ ಪ್ರತಿಫಲಿಸ್ಬೇಕಲ್ಲ, ಅದು ಪ್ರತಿಫಲಿಸೋದಿಲ್ಲ. ಆದರೆ ಅಂಥ ಅಧ್ಯಯನಗಳು ಕೂಡ ನಡೀತಾ ಇರ್ತವೆ. ಆದರೂ ಕೆಲವು ಸರಿ ಆ ಶ್ರವಣ ಮಾಡುವವರಿಗೆ ಅಂಥದ್ದೇನಾದರೂ ಜ್ಞಾನ ಬಂದರೆ ಅದು ಅವರ ವೈಯಕ್ತಿಕ ಹಿನ್ನೆಲೆ, ಅವರ ಸತ್ಸಂಸ್ಕಾರ ಇತ್ಯಾದಿಗಳಿಂದ ಬಂದಿರಬೇಕು. ಈ ಗುರುವಾದವನು ಅಯೋಗ್ಯನಾಗಿದ್ದರೆ ಅವನ ಮಹಿಮೆಯಿಂದೇನೂ ಅಂಥ ಜ್ಞಾನ ಬರೋದಿಲ್ಲ. ಹೀಗೆ ಭಗವಂತ ಅವರ ಒಂದು ಸ್ವಭಾವವನ್ನು, ಶ್ರೋತೃಗಳ ಸ್ವಭಾವವನ್ನು ಗಮನಿಸಿ ಅವರಿಗೆ ಒಂದು ಒಳ್ಳೆ ಜ್ಞಾನ ಬರುವಂತೆ ಮಾಡ್ತಾನೆ ಅಂತ ಕಾಣಿಸ್ತದೆ. ಅದಿಲ್ಲದೆ ಹೋದರೆ ಗುರುವಾದವನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಾಹ್ಯ ಸದಾಚಾರ, ಶಿಖಾ ಇತ್ಯಾದಿಗಳು ಅದನ್ನೂ ಬಹಳ ಮಹತ್ವದ್ದು. ಅಂತರಂಗದ ಸದಾಚಾರ, ಶಿಷ್ಯನ ಬಗ್ಗೆ ಪ್ರೀತಿ, ಅವನನ್ನು ಹಾಳು ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರ, ಅವನನ್ನು ದುರುಪಯೋಗ ಮಾಡ್ಕೊಳ್ಳದೆ ಇರುವ ಎಚ್ಚರ,
ಆರ್ಥಿಕವಾಗಿ ಬೌದ್ಧಿಕವಾಗಿ ಅವನನ್ನು ಶೋಷಣೆ ಮಾಡದೇ ಇರುವಂಥ ಎಚ್ಚರ, ಇದೆಲ್ಲ ಬಹಳ ಪ್ರಧಾನವಾದ ಲಕ್ಷಣಗಳು ಅಂತ ಕಾಣಿಸ್ತದೆ. ಮೊದಲೇ ಕಲಿಯುಗದಲ್ಲಿ ಗುರುಗಳು ಶಿಷ್ಯರು ಎಲ್ಲರದು ಬುದ್ಧಿ ಕಲುಷಿತ ಆಗಿರ್ತದೆ. ಹಾಗಾದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಶ್ರೋತೃಗಳು ಮತ್ತು ಗುರುಗಳು ಕೂಡ. ಭಾಗವತ ತಾತ್ಪರ್ಯದಲ್ಲಿ ಅದು ಬಂದಿದೆ, ಪರೀಕ್ಷೆಯವ ಗುರು ಶಿಷ್ಯಂ ಶಿಷ್ಯೋಪಿ ಗುರು ಮಾವ್ರಜೇತ್. ಗುರುವು ಶಿಷ್ಯನನ್ನು ಪರೀಕ್ಷೆ ಮಾಡಿಯೇ ಸ್ವೀಕಾರ ಮಾಡಬೇಕಂತ. ಶಿಷ್ಯೋಪಿ ಗುರು ಮಾವ್ರಜೇತ್, ಇಲ್ಲದೆ ಹೋದರೆ ಶಿಷ್ಯನಾದವನು ಗುರುವನ್ನು ಪರೀಕ್ಷೆ ಮಾಡದೆ ಸ್ವೀಕಾರ ಮಾಡಿದರೆ ಅವನಿಗೆ ಅದರಿಂದ ಪಾಪ ಇದೆಯಂತೆ. ಮತ್ತೆ ಗುರು ಶಿಷ್ಯನನ್ನು ಸ್ವೀಕಾರ ಮಾಡದೆ ಹೋದರೆ, ಶಿಷ್ಯನನ್ನು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡದೆ ಹೋದರೆ ಅವನು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗ್ತದೆ, ಮುಂದೆ ಅವನು ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಇದು ಇಬ್ಬರಿಗೂ ಇರಬೇಕಾದಂಥ ಅಧಿಕಾರಗಳು ಅಂತ ನನ್ನ ವಿಶ್ಲೇಷಣೆ. ಯಹ ಅರ್ಥೇ ಶುಚಿ ಸ ಶುಚಿ ಅಂತ, ನಮೃದ್ವಾರಿ ಶುಚಿ ಅಂತ ಯಾವುದೋ ಸ್ಮೃತಿಯಲ್ಲಿ ಒಂದು ಮಾತಿದೆ. ಅರ್ಥದ ದೃಷ್ಟಿಯಿಂದ ಶೌಚ ಅಂತ ಅನ್ನೋದು ಬಹಳ ಮುಖ್ಯ. ಮಣ್ಣು ನೀರು ಹಚ್ಕೊಂಡು ನೀವೆಷ್ಟು ಶೌಚ ಮಾಡಿಕೊಂಡ್ರು ಅದೇನು ಬಹಳ ದೊಡ್ಡ ಶೌಚ ಅಲ್ಲ ಅಂತ ಸ್ಮೃತಿ ಇದೆ. ಆದ್ದರಿಂದ ಗುರವೋ ಬಹವಸ್ಸಂತಿ ಶಿಷ್ಯ ವಿತ್ತಾಪಹಾರಕಾಹ, ಗುರುಗಳು ಬಹಳ ಜನ ಇದ್ದಾರೆ, ಶಿಷ್ಯರ ಮನಸ್ಸನ್ನು ಶಿಷ್ಯರ ದುಡ್ಡನ್ನು ಅಪಹಾರ ಮಾಡುವಂಥವ್ರು. ಅಂಥ ಗುರುಗಳಿಂದ ಎಚ್ಚರ ಇರ್ರಿ ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಕೆಲವೇ ಗುರುಗಳು ಶಿಷ್ಯರ ಚಿತ್ತವನ್ನು ಅಪಹಾರ ಮಾಡ್ತಾರೆ ಅಂತ ಹೀಗಿದೆ. ಆದ್ದರಿಂದ ಪರೀಕ್ಷೆ ಮಾಡಿ ಆ ಗುರುವನ್ನು ಸ್ವೀಕಾರ ಮಾಡಬೇಕಾದದ್ದು ಬಹಳ ಮುಖ್ಯ. ಅದಕ್ಕೆಲ್ಲ ಏನು ಮಾಡಬೇಕು? ಭಗವಂತನನ್ನ ಮೂಲಭೂತ ಗುರುಹು ಸರ್ವಜನಾನಾಂ ಸರ್ವೇಶಾಂ ಜನಾನಾಂ ಮೂಲಭೂತ ಗುರವೇ ನಮಃ ಅಂತ ಈಗ ಒಂದು ಬಾರಿ ಚತುರ್ಥಿ ವಿಭಕ್ತಿಂತವಾಗಿ ಅದನ್ನು ಉಪಾಸನೆ ಮಾಡಬೇಕು. ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಅದನ್ನು ಚತುರ್ಥಿ ವಿಭಕ್ತಿಂತವಾಗಿ ನಾನು ಹೇಳ್ತಾ ಇರ್ತೇನೆ. ಮತ್ತೆ ಭಾಗವತದಲ್ಲಿ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ ಅಂತ ಬಂದಿದೆ, ಚತುರ್ಥಿ ವಿಭಕ್ತಿಂತವಾಗಿಯೇ ಇದೆ, ವರಾಹನ ಪ್ರಾರ್ಥನೆ ಅದು. ವಿದ್ಯಾಗುರುವಾದಂಥ ಈ ಜ್ಞಾನ ಸ್ವರೂಪನೂ ಆದಂಥ ಭಗವಂತನಿಗೆ ನಮಸ್ಕಾರ ಅಂತ ಅಲ್ಲಿ ಬಂದಿದೆ. ಆಮೇಲೆ ಗುರವೇ ನಮಃ ಗುರುತಮಾಯ ನಮಃ ಅಂತ ಭಗವಂತನನ್ನ ಉಪಾಸನೆ ಮಾಡಬೇಕು, ವಿಷ್ಣು ಸಹಸ್ರನಾಮದಲ್ಲಿ ಬಂದಂತೆ. ಹೀಗೆ ಗುರವೇ ನಮಃ ಗುರುತಮಾಯ ನಮಃ ಅಂತ ಉಪಾಸನೆ ಮಾಡಿ ಆ ಮೂಲಕ ಗುರುವನ್ನು ದೊರಕಿಸುವಂತ ಕೇಳ್ಕೋಬೇಕು. ಅದನ್ನ ಹಿಂದೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದೆ. ನಮ್ಮೊಳಗಿರುವ ಗುರು ಸರಿಯಾಗಿ ವ್ಯಕ್ತನಾಗಬೇಕು, ನಮಗೊಬ್ಬ ಸರಿಯಾದ ಗುರುವು ವ್ಯಕ್ತನಾಗಬೇಕು. ಇವೆರಡೂ ಉದ್ದೇಶದಿಂದ ಗುರವೇ ನಮಃ ಗುರುತಮಾಯ ನಮಃ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆ ಮಾಡಿದಾಗ ಒಂದಿಷ್ಟು ಏನಾದರೂ ಆದಿತ್ತು. ಆ ಲಕ್ಷಣದ ಬಗ್ಗೆ ಪ್ರಾಚುರ್ಯ ದೃಷ್ಟಿಯಿಂದ ವ್ಯತ್ಯಾಸ ಅಂತ ನಾವು ಹೇಳಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದ್ಸರಿ ಸ್ಪಷ್ಟೀಕರಣ ಕೊಡ್ತೇನೆ. ಉತ್ತಮಾಧಿಕಾರಿ ಲಕ್ಷಣ ಏನು ಹೇಳಿದಾರಲ್ಲಿ, ಆ ಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂ ಚಾಪ್ಯ ನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯ ಅಂತಿದೆ. ಹೀಗೆ ವೈರಾಗ್ಯ ಅಂತ ಅನ್ನೋದು ಬಹಳ ಪ್ರಧಾನವಾದ ಲಕ್ಷಣ ಅಂತ ಅಲ್ಲಿ ಏನು ಹೇಳಿದಾರಲ್ಲ, ಆ ವೈರಾಗ್ಯವಾದ ಪ್ರಧಾನ ಲಕ್ಷಣ ಅಂತ ಹೇಳುವಾಗ ಆ ವೈರಾಗ್ಯ ಅಂತ ಅನ್ನೋದು ಸ್ವಲ್ಪ ಕಡಿಮೆ ಇರ್ತದೆ ಅಧಮಾಧಿಕಾರಿಯಲ್ಲಿ, ಅವಕ್ಕಿಂತ ಜಾಸ್ತಿ ಇರ್ತದೆ ಮಧ್ಯಮಾಧಿಕಾರಿಯಲ್ಲಿ. ಪೂರ್ಣವಾದಂತಹ ವೈರಾಗ್ಯ ಇರ್ತದೆ ಅದು ಚತುರ್ಮುಖ ಬ್ರಹ್ಮನಲ್ಲಿ, ದೇವತೆಗಳಲ್ಲಿ ಇರ್ತದೆ. ಈಗ ಉತ್ತಮಾಧಿಕಾರಿಗಳು ತಗೊಂಡಾಗಲೂ ಕೂಡ ಉತ್ತಮಾಧಿಕಾರಿಗಳು ಎಲ್ಲರೂ ಒಂದೇ ಥರ ಇರೋದಿಲ್ವಲ್ಲ. ಉತ್ತಮಾಧಿಕಾರಿಗಳಲ್ಲೂ ಸ್ವಲ್ಪ ಸ್ಥಾನ ಮಾನ ಪದವಿ ಇತ್ಯಾದಿಗಳ ಬಗ್ಗೆ ಒಂದು ಹಾತುರತ ಇದ್ದವರು ಅವರು ಅಲ್ಲೇ ಇದ್ದೇ ಇರ್ತಾರೆ. ಆದ್ರಿಂದ ಪೂರ್ಣವಾದ ವೈರಾಗ್ಯ ಇಲ್ಲದೆ ಹೋದ್ರು ಸ್ವಲ್ಪ ಆದ್ರೂ ವೈರಾಗ್ಯ ಇದ್ರೆ ಅದು ಒಂದು ಅಧಿಕಾರ ಅಂತಾನೆ ಅದ್ರ ತಾತ್ಪರ್ಯ. ಅದಕ್ಕೆ ನಾನು ಹಿಂದೆ ಹೇಳಿದ್ದೆ, ನಮ್ಮಂಥವ್ರು ಎಲ್ರಿಗೂ ಕೂಡ ನಮಗಿರುವ ವೈರಾಗ್ಯ ಅಂತದೀಗ ಹೇಳುವವರಿಗೆ ಕೇಳುವವರಿಗೆ ಬಹುತೇಕ ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಅಭಾವ ವೈರಾಗ್ಯವೇ. ಆದರೂ ಕೂಡ ನಾವು ಅಧಿಕಾರಿಗಳು ಅಂತಾನೆ ಪರಿಗಣಿತರಾಗಿದ್ದೇವೆ. ನಮ್ಮನ್ನು ನಾವು ಅಧಿಕಾರಿಗಳು ತಿಳ್ಕೊಂಡೇ ಅಲ್ಲಿ ಪ್ರವೃತ್ತಿ ಮಾಡ್ತಾ ಇದ್ದೇವೆ. ಹೀಗೆ ಆ ಪ್ರಾಚುರ್ಯ, ಶಮದಮಾದಿ ಸಂಪತ್ತಿ, ಕಾಮಕ್ರೋಧಾದಿಗಳು ಇಲ್ಲದೆ ಇರುವುದು, ಧನದ ಬಗ್ಗೆ ಆಸೆ ಇಲ್ಲದೆ ಇರುವುದು, ಅದು ಎಲ್ಲ ದೊಡ್ಡವನಲ್ಲಿ ಬಹಳ ಇರ್ತದೆ ಅಂಥ ಗುಣಗಳು. ಕೆಳಗೆ ಬಂದರೆ ಸ್ವಲ್ಪ ಕಡಿಮೆ ಇರ್ತದೆ ಅಂತ ತಿಳ್ಕೊಳ್ಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.